ಹಾಯ್ ಎಲ್ರಿಗೂ ಶುಭೋದಯ. ನಾನಿವತ್ತು ಪ್ಲೇನಾಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಥವಾ ಬಿರಿಯಾನಿನೂ ಆಗುತ್ತೆ, ಟೊಮೆಟೊ ಬಾತೂ ಸಹ ಆಗುತ್ತೆ. ಇವತ್ತು ವೆಜಿಟೇಬಲ್ಸ್ ಏನೂ ಇರಲಿಲ್ಲ, ಆದ್ದರಿಂದ ನಾನು ಪ್ಲೇನಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಇದು ತುಂಬ ಈಸಿಯಾಗಿಯೇ ಮಾಡ್ಬೋದು. ಮತ್ತು ಇವಾಗ ಇದಕ್ಕೆ ನಾವು ಏನೇನು ತೊಗೊಬೇಕು ಅಂತಂದರೆ 3 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಮೀಡಿಯಮ್ ಸೈಜ್ದು ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ಈ ರೀತಿ ಸಣ್ಣಗಿದ್ದಾಗಿ ಹಚ್ಚಿಟ್ಕೊಳ್ಳಿ. ಇದಾದ ನಂತರ ನಾನು ಪುದೀನ ಸ್ವಲ್ಪ ಹಾಕ್ಕೊಂಡೆ. ಪುದೀನ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು, ನಾನು ಸ್ವಲ್ಪನೇ ಹಾಕ್ಕೊಂಡೆ. ನಾನು ಸ್ವಲ್ಪ ಕ್ವಾಂಟಿಟಿಯಾಗಿಯೇ ಮಾಡ್ತಾ ಇರೋದು ಇವತ್ತು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಚ್ಚಿಟ್ಕೊಳ್ಳಿ. ಇದೆಲ್ಲ ಹಚ್ಚಿದಾದ್ಮೇಲೆ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಟೊಮೊಟೊ ಬಾತು ತುಂಬಾ ಚೆನ್ನಾಗಿರುತ್ತೆ, ಮೊಸರು ಬಜ್ಜಿ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಬೇಕಾದರೆ ಟ್ರೈ ಮಾಡಿ. ಹಾಗೆ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿನ ತೊಗೊಳ್ಳಿ. ಬೆಳ್ಳುಳ್ಳಿ ಆದ ನಂತರ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ. ಅದಕ್ಕೆಲ್ಲ ಏನು ಸಿಪ್ಪೆ ಬಿಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ, ಸಿಪ್ಪೆ ಹಾಗೆ ಇದ್ರೂ ಚೆನ್ನಾಗೇ ಇರುತ್ತೆ. ಹಾಗೆ 2 ಇಂಚಷ್ಟು ಶುಂಠಿ ತೊಗೊಳ್ಳಿ. ಇದಕ್ಕೆ ಈಗ 1/4 ಭಾಗದಷ್ಟು ಈರುಳ್ಳಿ ಹಾಕ್ಕೊಳ್ಳಿ ಮಿಕ್ಸಿಗೆ. ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ನಾನು ಕುಕ್ಕರ್ನ ಬಿಸಿ ಮಾಡಿಕೊಂಡು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. 4ರಿಂದ ಒಂದು 5 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿಯಾಗಿದ್ದ ನಂತರ ಒಂದು ಪಲಾವ್ ಎಲೆ, 2 ಲವಂಗ, ಒಂದು ಚಿಕ್ಕ ಚೂರಷ್ಟು ಚಕ್ಕೆ ಹಾಕ್ಕೊಳ್ಳಿ. ಅದಾದ ನಂತರ ಈರುಳ್ಳಿ, ಪುದೀನನೂ ಸಹ ಎರಡನ್ನೂ ಸಹ ಹಾಕಿ ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಅರ್ಧ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು, ಇನ್ನೂ ಅರ್ಧನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಹಾಗೆಯೇ ಈಗ ನಾನು ರುಬ್ಬಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ. ಆ ಒಂದು ಪೇಸ್ಟು ಒಂದು 3 ಸ್ಪೂನಷ್ಟು ಆಗಿತ್ತು. ಇದಾದ ನಂತರ ಇದನ್ನು ಕೈ ಬಿಡದೇ ತಿರುಗಿಸ್ತಾ ಇರಬೇಕು, ಯಾಕೆ ಅಂದರೆ ತಳ ಕಚ್ಚಿಬಿಡುತ್ತೆ, ನಾವು ಮಾಡ್ತಾರೆ ಸ್ವಲ್ಪ ಅಲ್ವಾ, ಆದ್ದರಿಂದ. ಇದಾದ ನಂತರ ನಾನು ಇದಕ್ಕೆ ಟೊಮೆಟೊನ ಸಹ ಇವಾಗ ಆ್ಯಡ್ ಮಾಡ್ಕೋತೀನಿ. ಟೊಮೊಟೊನೂ ಹಾಕಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡಬೇಕು. ಹೇಗೆ ಅಂದರೆ ಅದು ಫುಲ್ಲು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಆ ರೀತಿ ಫ್ರೈ ಮಾಡಬೇಕು. ಇದೇ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಅರಿಶಿಣ ಹಾಕಿದ ನಂತರ ನಾನು ಇದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ. ನಮ್ಮದು ಖಾರದ ಪುಡಿ ತುಂಬ ಕಲರ್ ಇದೆ. ಟೊಮೆಟೊ ಬಾತ್ ಮಾಡಿದ ನಂತರ ಫುಲ್ ರೆಡ್ಡಾಗೇ ಬರುತ್ತೆ. ಇದಾದ ನಂತರ ನಾನು ಫ್ರೈ ಮಾಡಿದಾದ ನಂತರ ಎಲ್ಲ ನೀಟಾಗಿ ಬೆಂದಿತ್ತು. ಇವಾಗ ನಾನು ಈ ಒಂದು ಗ್ಲಾಸಲ್ಲಿ ಅಕ್ಕಿ ತೊಗೊಳ್ಳೋದ್ರಿಂದ ನಾನು ಈ ಗ್ಲಾಸಲ್ಲಿ 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಈ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ನೀವು ಟೇಸ್ಟನ್ನು ನೋಡಿ, ಉಪ್ಪನ್ನು ನಾನು ಎಲ್ಲೂ ಆ್ಯಡ್ ಮಾಡಿರಲಿಲ್ಲ. ಇವಾಗ ನೀವು ಉಪ್ಪೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾದ ನಂತರ ನಾನು ಹೇಳಿದ್ನಲ್ಲ, ಕೊನೆಯಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ತಾ ಇದ್ದೀನಿ. ಈಗ ನೋಡಿ, ಇದೆಲ್ಲ ಫುಲ್ ನೀಟಾಗಿ ಕುದಿ ಬರಬೇಕು. ಕುದಿ ಬರೋದಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಅಕ್ಕಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇವಾಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ನಾನು ನೀರೆಲ್ಲ ಹಾಕಿದ ಮೇಲೇ ತೊಳೆದಿಟ್ಕೊಂಡಿದ್ದೆ. ಒಂದೊಂದು ಸಲ ನಮ್ಮನೇಲಿ ತರೋ ಅಕ್ಕಿ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ. ಇವಾಗ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಾಗಿದೆ ಅಂತೇಳಿ. ಇದನ್ನು ಈಗ ಮಿಕ್ಸ್ ಮಾಡಿ ತೋರಿಸ್ತೀನಿ ಬನ್ನಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಕೆಳಗಡೆಯಿಂದನೂ ಮಿಕ್ಸ್ ಮಾಡಬೇಕು, ಆವಾಗ ಮಸಾಲೆ ಎಲ್ಲ ನೀಟಾಗಿ ಹೊಂದುತ್ತೆ. ಈ ಕುಕ್ಕರಲ್ಲಿ ಮಾಡಿದಾಗೆಲ್ಲ ಯಾವಾಗಲೂ ಹಾಗೇನೇ ಈ ಎಲ್ಲ ಮಸಾಲೆ ಎಲ್ಲ ಬಂದು ಮೇಲೆ ಇರುತ್ತೆ, ಆದ್ದರಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಡಿ. ನಿಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ, ಅದರಲ್ಲೂ ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೇನ್ ಬಿರಿಯಾನಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.